ರೇಣುಕಾಸ್ವಾಮಿ ದೇಹವನ್ನ ಕಚ್ಚಿಟ್ಟ ಶ್ವಾನ, ಗಾಯಕ್ಕೆ ವಕೀಲರಿಂದ ಹೊಸ ಕಾರಣ. ಸಿವಿ ನಾಗೇಶ್ ವಾದದಿಂದ ರಿಲೀಸ್ ಆಗ್ತಾರಾ ದರ್ಶನ್? ಡಿ ಗ್ಯಾಂಗ್ ವಿರುದ್ಧದ ಕೇಸ್ಗೆ ಟ್ವಿಸ್ಟ್. ಕ್ರಿಮಿನಲ್ ಬೆನ್ನಿಗೆ ನಿಂತಿದ್ರ ಆ ಪೊಲೀಸ್ ಉಲ್ಟಾ ಹೊಡೆಯುತ್ತಾ ದರ್ಶನ್ ಕೇಸ್. ರಾಜ್ಯದಲ್ಲಿ ದಲಿತ ಸಿಎಂ ಪಾಲಿಟಿಕ್ಸ್. ಬೆಂಗಳೂರಿಗೆ ಎಂಟ್ರಿ ಕೊಟ್ಟ ಎಐಸಿಸಿ ಬಾಸ್. ಖರ್ಗೆ ಭೇಟಿಗೆ ಹೋಗ್ತಾರಾ ಡಿ ಲೀಡರ್ಸ್? ಸರ್ವತೋಮುಖ ಅಭಿವೃದ್ಧಿಗಾಗಿ ಜಾತಿ ಗಣತಿ ಬೇಕಾಗಿರೋದ್ರಿಂದ ಅದರಿಂದ ಸರ್ಕಾರ ಹೋಗುತ್ತೆ ಅಂದ್ರೆ ಹೋಗ್ಲಿ, ಭಯ ಯಾಕೆ ಬೀಳಬೇಕಾಗಿದೆ? ಜಾತಿ ಗಣತಿ ಮಾಡೋದು ಸರ್ಕಾರದ ಜನಸಾಮಾನ್ಯರ ಹಣದಿಂದ ಜಾತಿ ಗಣತಿ ಮಾಡಿಸಿದ್ವಿ. ಕಾಂಗ್ರೆಸ್ ಸರ್ಕಾರಕ್ಕೆ ಹೊಸ ಫಜೀತಿ. ಮತ್ತೆ ಮುನ್ನೆಲೆಗೆ ಬಂದ ಜಾತಿ ಜಟಾಪಟಿ. ಇದೆಲ್ಲ ಬರೀ ಪಾಲಿಟಿಕ್ಸ್ ಎಂದ ದಳಪತಿ. ಕೊಟ್ಟ ಕುದುರೆ ಏರಲಿಲ್ಲ ಕುಮಾರಣ್ಣ. ಹೊಟ್ಟೆ ಉರಿಗೆ ಕಾರಣವಾಯ್ತಾ ಸಿಎಂ ಸ್ಥಾನ? ಸಿಎಂ ಚಾಲೆಂಜ್ಗೆ ಎಚ್ಡಿಕೆ ತಿರುಗುಬಾಣ. ರೇಣುಕಾಸ್ವಾಮಿ ದೇಹವನ್ನ ಕಚ್ಚಿಟ್ಟ ಶ್ವಾನ, ಗಾಯಕ್ಕೆ ವಕೀಲರಿಂದ ಹೊಸ ಕಾರಣ. ಸಿವಿ ನಾಗೇಶ್ ವಾದದಿಂದ ರಿಲೀಸ್ ಆಗ್ತಾರಾ ದರ್ಶನ್? ಡಿ ಗ್ಯಾಂಗ್ ವಿರುದ್ಧದ ಕೇಸ್ಗೆ ಟ್ವಿಸ್ಟ್. ಕ್ರಿಮಿನಲ್ ಬೆನ್ನಿಗೆ ನಿಂತಿದ್ರ ಆ ಪೊಲೀಸ್ ಉಲ್ಟಾ ಹೊಡೆಯುತ್ತಾ ದರ್ಶನ್ ಕೇಸ್. ರಾಜ್ಯದಲ್ಲಿ ದಲಿತ ಸಿಎಂ ಪಾಲಿಟಿಕ್ಸ್. ಬೆಂಗಳೂರಿಗೆ ಎಂಟ್ರಿ ಕೊಟ್ಟ ಎಐಸಿಸಿ ಬಾಸ್. ಖರ್ಗೆ ಭೇಟಿಗೆ ಹೋಗ್ತಾರಾ ಡಿ ಲೀಡರ್ಸ್? ಸರ್ವತೋಮುಖ ಅಭಿವೃದ್ಧಿಗಾಗಿ ಜಾತಿ ಗಣತಿ ಬೇಕಾಗಿರೋದ್ರಿಂದ ಅದರಿಂದ ಸರ್ಕಾರ ಹೋಗುತ್ತೆ ಅಂದ್ರೆ ಹೋಗ್ಲಿ, ಭಯ ಯಾಕೆ ಬೀಳಬೇಕಾಗಿದೆ? ಜಾತಿ ಗಣತಿ ಮಾಡೋದು ಸರ್ಕಾರದ ಜನಸಾಮಾನ್ಯರ ಹಣದಿಂದ ಜಾತಿ ಗಣತಿ ಮಾಡಿಸಿದ್ವಿ. ಕಾಂಗ್ರೆಸ್ ಸರ್ಕಾರಕ್ಕೆ ಹೊಸ ಫಜೀತಿ. ಮತ್ತೆ ಮುನ್ನೆಲೆಗೆ ಬಂದ ಜಾತಿ ಜಟಾಪಟಿ. ಇದೆಲ್ಲ ಬರೀ ಪಾಲಿಟಿಕ್ಸ್ ಎಂದ ದಳಪತಿ. ಕೊಟ್ಟ ಕುದುರೆ ಏರಲಿಲ್ಲ ಕುಮಾರಣ್ಣ. ಹೊಟ್ಟೆ ಉರಿಗೆ ಕಾರಣವಾಯ್ತಾ ಸಿಎಂ ಸ್ಥಾನ? ಸಿಎಂ ಚಾಲೆಂಜ್ಗೆ ಎಚ್ಡಿಕೆ ತಿರುಗುಬಾಣ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಜೀವನ ನಡೀತಾ ಇಲ್ಲ ಸರ್. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ. ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ? ಬೇರೆ ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿನ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನು ಕೊಡುತ್ತೆ, ನಮ್ಮನ್ನು ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿ ಇರ್ತೇವೆ. ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.